ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ, ಕಂತು ಎಲ್ರಿಗೂ ಬಂದಿದೆ. ಸ್ನೇಹಿತರೆ ಇವತ್ತು ಮೇ 2ನೇ ತಾರೀಕು ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿದೆ. ಖುಷಿ ಪಡುವಂಥ ವಿಚಾರ. ಹಾಗಾದರೆ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರ್ತಾಯಿದೆ, ಏನು ಕತೆ, ಕಂಪ್ಲೀಟ್ ಆಗಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ, ಏನು ಮಾಡುವಂಥದ್ದು, ನಾವು ಹಣವನ್ನು ಪಡ್ಕೊಂಡಿಲ್ವಲ್ಲ, ಹೆಂಗೆ ಈಗ ನಮಗೆ ಹಣ ಬರ್ತಾ ಇಲ್ವಲ್ಲ, ಏನು ಕತೆ ಅನ್ನುವಂಥದ್ದು ತುಂಬ ಜನ ಕೇಳ್ತಿರುವಂಥ ಒಂದು ಕ್ವೆಶ್ಚನ್. ಹಾಗಾದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಕಂಪ್ಲೀಟ್ಲಿ ವಿತ್ ಪ್ರೂಫಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಫಸ್ಟ್ ಥಿಂಗ್, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾಡಿ. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡಿ ಅಂತ. ಆದರೆ ತುಂಬ ಜನ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ನಾನು ಹೇಳುವಂಥದ್ದು ಆ ರೀತಿ ಅಪ್ಡೇಟ್ಗಳನ್ನ ಕಂಪ್ಲೀಟ್ಲಿ ಫಾಲೋ ಮಾಡಲೇಬೇಕಾಗ್ತದೆ. ಆ್ಯಂಡ್ ನಾನು ಹೇಳುವಂಥದ್ದು, ಈಗ ತುಂಬ ಜನ ಹೇಳ್ತಾರೆ ನಮಗೆ ಆ ಅಪ್ಡೇಟ್ಗಳನ್ನೆಲ್ಲ ಮಾಡಲಿಕ್ಕಾಗಲ್ಲ ಸರ್, ನಮಗೆ ಅಷ್ಟು ಟೈಮ್ ಇಲ್ಲ ಸರ್, ಬಿಡಿ ಸರ್ ಅಂತ. ಏನು ಮಾಡಲಿಕ್ಕಾಗಲ್ಲ, ಮಾಡಲೇಬೇಕು. ನೀವು ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಥವಾ ನಮಗೆ ಮಾಡಲಿಕ್ಕೆ ಎಡಿಯ ನಾವು ಮಾಡೋದಿಲ್ಲ ಅಂತಂದರೆ ಬರಲ್ಲ, ಹಣ ಜಮೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಅಪ್ಡೇಟ್ಗಳನ್ನು ಮಾಡಲೇಬೇಕು. ಐ ಥಿಂಕ್ ನನ್ನ ಪ್ರಕಾರ ಹೇಳಬೇಕಂತಂದರೆ, ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಲ್ಲ ಅಂತಂದರೆ ನೋ ಯೂಸ್. ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ, ನೀವು ಹಣವನ್ನು ಪಡ್ಕೊಳ್ಬೇಕು, ನೀವು ಹಣ ಮಾಡಬೇಕು, ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕಾಗ್ತದೆ. ಇಟ್ಸ್ ಅ ಮ್ಯಾಂಡೇಟ್ರಿ. ಹಾಗಾಗಿ ಕಡ್ಡಾಯವಾಗಿ ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ನಾನು ಹೇಳ್ತೀನಲ್ಲ, ಹಣವನ್ನು ಪಡ್ಕೊಳ್ಳೇಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು, ಆ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕು. ಐ ಥಿಂಕ್ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು. ನಾನು ಪ್ರತಿ ವಿಡಿಯೋ ದಿನ ಹಾಕ್ತೀನಲ್ಲ, ಅದನ್ನು ಕೊನೆವರೆಗೂ ನೋಡಬೇಕಾಗ್ತದೆ. ಅದರೊಟ್ಟಿಗೆ ನೀವು ಏನಾದರೂ ಹಣವನ್ನು ಪಡ್ಕೊಳ್ಳೋದಿದ್ರೆ, ಅಂದರೆ ಎಲ್ಲರೂ ಕೂಡ ಪಡ್ಕೊಳ್ಬೇಕು. ಆದರೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ಹಾಕುವಂಥ ವಿಡಿಯೋವನ್ನು ದಿನ ನೋಡಬೇಕು. ಆ್ಯಂಡ್ ಅದರೊಟ್ಟಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಈ ರೀತಿ ಅಪ್ಡೇಟ್ಗಳನ್ನು, ಅಂದರೆ ವಾಟ್ ಎವರ್ ಇಟ್ ಈಸ್ ಅಂದರೆ ಹಂಗಲ್ಲ, ಏನು ಬೇಕಾದರೂ ಅಲ್ಲ, ನೀವು ಏನೇನು ಅಪ್ಡೇಟನ್ನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಬೇಕು. ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಏನೇನು ಅಪ್ಡೇಟ್ಗಳಿದೆ ಅದನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಏನು ಲೈಫಲ್ಲಿ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ನೀವೆಲ್ಲರೂ ಕೂಡ ಈ ಒಂದು ಯೋಜನೆ ಮುಖಾಂತರ ಹಣವನ್ನು ಪಡ್ಕೊಳ್ಳಿ. ಈಸಿಲಿ ಒಂದೊಳ್ಳೆ ಹಣ ಜಮೆ ಆಗ್ತಾಯಿದೆ. ಒಂದು ಖುಷಿ ಪಡುವಂಥ ವಿಚಾರ. ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಬರಬೇಕಂತ, ಆದರೆ ಕೆಲಸ ಮಾಡಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ದಯವಿಟ್ಟು ಅದರ ಮೇಲೆ ಕೆಲಸ ಮಾಡಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಇಲ್ಲ ಅಂತ. ಏನೂ ಇಲ್ಲ, ಖಂಡಿತವಾಗ್ಲೂ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ಇಲ್ಲಿ ನಾನಂತೂ ಹೇಳೋದಿಷ್ಟೇ ಸ್ನೇಹಿತರೆ, ಏನಪ್ಪ ಅಂತಂದರೆ, ನೀವು ಏನು ಯೋಚನೆ ಮಾಡ್ತೀರಾ ಅದನ್ನು ಅದೇ ಕೂಡಲೇ ಮಾಡಿ. ಈಗ ನಾನು ಹೇಳ್ತೀನಿ ಈ KYC NCPI ಮ್ಯಾಪಿಂಗನ್ನು ಮಾಡಿ ಅಂತ ಹೇಳ್ತೀನಿ, ಆಮೇಲೆ ಮಾಡುವ ಅಂತ ಹೇಳಿದ್ರೆ ಏನೂ ಕೂಡ ಆಗಲ್ಲ. ನಾನು ಅದೇ ಹೇಳುವಂಥದ್ದು, ನಾವು ಏನು ಯೋಚನೆ ಮಾಡ್ತೀವಿ ಅದನ್ನು ಅದೇ ಕೂಡಲೇ ಮಾಡಿದರೆ ಮಾತ್ರ, ಇಲ್ಲ ಅಂತಂದರೆ ನಮ್ಮ ಕೈಲಿ ಆಗೋದೇ ಇಲ್ಲ. ಹಾಗಾಗಿ ನಾನು ಈ KYC NCPI ಮ್ಯಾಪಿಂಗ್ ಅಂತಂದರೆ, ಈಗ ಒಂದಿಷ್ಟು ಜನ ಹೇಳ್ತಾರೆ ಆಮೇಲೆ ಮಾಡಿದ್ರೆ ಸರ್ ಆಯಿತು ಸರ್, ಆಮೇಲೆ ಮಾಡಿದ್ರೆ ಆಯಿತು ಸರ್, ಈಗ ಏನದು ಅರ್ಜೆಂಟ್ ಇದೆ ಹಿಂಗೆ ಅಂತ. ದಯವಿಟ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಅಂದರೆ ಪ್ರಯೋಜನ ಇಲ್ಲ. ಈಗ ಮಾಡಿದರೆ ಮಾತ್ರ ಏನಾದರೂ ಪ್ರಯೋಜನ, ಬೆನಿಫಿಟ್ ಇರುವಂಥದ್ದು. ಈಗಲೇ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಈಗ ನಾನು ನಿಮಗೆ ಇನ್ನೊಂದು ಮೈನ್ ಮ್ಯಾಟ್ರ್ ಏನಂತಂದರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ಬರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಸಿಂಪಲಾಗಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ಆ್ಯಂಡ್ ಸೆಕೆಂಡ್ ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು. ಆಲ್ವೇಸ್ ಈ ಎಲ್ಲ ಜಿಲ್ಲೆಗಳು ಡೆಫಿನೆಟಾಗಿ ಹಣ ಬರುತ್ತೆ. ಯಾಕಂತಂದರೆ ಈಗ ಎಟ್ ಪ್ರೆಸೆಂಟಲ್ಲಿ ಈಗ ಸರ್ಕಾರ ಏನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದೆ, ಸರ್ಕಾರ ಹಣ ಹಾಕಲಿಕ್ಕೆ. ಮತ್ತು ಐ ಥಿಂಕ್ ನನ್ನ ಪ್ರಕಾರ ಏನಂತಂದರೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಎಲ್ರಿಗೂ ಹಣ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದರೆ ಆಲ್ವೇಸ್ ನಾನು ಹೇಳುವಂಥದ್ದು ಏನಂತಂದರೆ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನೀವು ಏನಂತಂದ್ರೆ, ನಾನು ಹೇಳುವಂಥದ್ದು ಏನಂತಂದರೆ,
ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಿ. ಯಾಕಂತಂದರೆ ಆಗಲ್ಲ ಆ ರೀತಿ ಏನೂ ಕೂಡ ಇಲ್ಲ. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಿಯೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳಿದೆ ನಿಮಗೆ, ಈಗಲೂ ಕೂಡ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಯಾವಾಗ ಬರುತ್ತೆ ಆ್ಯಂಡ್ ಅದು ಹೇಗೆ ನಾವು ಪಡ್ಕೊಳ್ಳುವಂಥದ್ದು ಇನ್ನೊಂದು ನಾನು ಹೇಳ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನೆನಪೋಗಿರುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದಾದಮೇಲೆ ವಿಜಯಪುರ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬಳ್ಳಾರಿ, ಉಡುಪಿ. ಆಲ್ಮೋಸ್ಟ್ ಈಗ ನಾನು ಜಿಲ್ಲೆಯನ್ನು ಹೇಳುವಂಥದ್ದು ಏನಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಈಗ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಐ ಥಿಂಕ್ ಅಟ್ ಪ್ರೆಸೆಂಟಲ್ಲೇ ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲೇ ಎಲ್ರಿಗೂ ಹಣ ಹಾಕಲಿಕ್ಕೆ ಸರ್ಕಾರ ಶುರು ಮಾಡ್ತಾ ಇರುವಂಥದ್ದು. ಏನು ದೊಡ್ಡ ವಿಚಾರ ಅಲ್ಲ. ಅಂದರೆ ಈಗ ಬೇಗ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಮೈ ಒಪಿನಿಯನ್ ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ. ಈಗ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮಗೆ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, 100% ಆಗಿ ಹೇಳ್ತೀನಲ್ಲ, ಬಂದೇ ಬರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಅಂದರೆ ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಬರೋದೇ ಇಲ್ಲ ಅನ್ನುವಂಥದ್ದು ಏನು ಬೇಡ. ನಾನು ಹೇಳುವಂಥದ್ದು ಸಿಂಪಲಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲ ಸರ್, ನಮ್ಗೆ ಹಣನೇ ಬಂದಿಲ್ಲ ಸರ್ ಅಂತ. ನಾನು ಹೇಳುವಂಥದ್ದು ಅಂಥವ್ರಿಗೆ ದಯವಿಟ್ಟು ಒಂದು ಬಾರಿ ಅಕೌಂಟನ್ನು ಚೆಕ್ ಮಾಡಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ಮೈ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಯಾರು ಹಣ ಜಮೆ ಆಗಲ್ಲ ನಮ್ಗೆ ಹಣ ಬರಲ್ಲ ಕೇಳಲಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ಡೆಫಿನೆಟಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತಲೆಗೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಒಂದೇ ಒಂದು ಫಾರ್ಮುಲಾ, ನಾನು ಹೇಳಿದ್ನಲ್ಲ, ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ, ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟೆಡ್ ಆಗುತ್ತೆ, ಪೇ ಆಗುತ್ತೆ. ಸರ್ಕಾರ ಅಂತೂ ಖಂಡಿತವಾಗ್ಲೂ ಹಣ ಜಮೆ ಮಾಡುತ್ತೆ. ಕ್ರೆಡಿಟೆಡ್ ಅಂತಂದರೆ ಏನಂತ ನೀವು ಕೇಳ್ಬೋದು, ಹಣ ಜಮೆ ಆಗುತ್ತಂತ, ಅಂದರೆ ಹಣ ಬರುತ್ತೆ ನಿಮ್ಮ ಅಕೌಂಟಿಗೆ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನ ಕೇಳಿದ್ರಿ ಎಲ್ಲಿದೆ ಹಣ ಬಂದೇ ಇಲ್ವಲ್ಲ ಅಂತ. ಈಗ ಒಂದು ಪ್ರಶ್ನೆ ಏನಂತಂದರೆ, ನಾವು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜಿಲ್ಲೆಗಳ ಸರ್ಕಾರದ ಒಂದು ಪಟ್ಟಿಯಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನೀವು ಕೇಳ್ತೀರಾ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ, ಈಗ ಫಸ್ಟ್ ಪ್ರಶ್ನೆ ಏನಂತಂದರೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ತಾರೆ. ಆದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ. ದಟ್ಸ್ ಇಟ್. ನಾನು ಹೇಳುವಂಥದ್ದು ಇಷ್ಟೇ. ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಆಗಲ್ಲ, ನಮಗೆ ಬರಲ್ಲ ಅಂತ ಯಾವುದು ಕೂಡ ನೀವು ತಿಳ್ಕೊಳ್ಬೇಡಿ. ಆ್ಯಂಡ್ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಲೈಫಲ್ಲಿ ಆಗುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ನಾನು ಥಿಂಕ್ ಮಾಡುವಂಥದ್ದು ಹಾಗೆ. ಯಾಕಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಆಗುತ್ತೆ ಲೈಫಲ್ಲಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಮ್ಮೊಂದು ಆಶಾ ಪ್ಲೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಕಂಪ್ಲೀಟ್ಲಿ ನಾನು ನಿಮಗೆ ಇದರ ಬೇಸಿಸ್ ಆಗಿ ವಿಡಿಯೋವನ್ನು ತರ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು. ಅಟ್ ಪ್ರೆಸೆಂಟಲ್ಲಿ ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಜನರಿಗೆ ಹಣ ಜಮೆ ಆಗ್ತಾರೆ. ಈ ಒಂದು ಯೋಜನೆ ಅಂತಲ್ಲ, ದಯವಿಟ್ಟು ಹೇಳ್ತೀನಲ್ಲ, ಬರೀ ಇದೇ ಒಂದು ಯೋಜನೆ ಅಂತ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು, ನಿಮ್ಮ ಒಂದು ಪ್ಲೇಸ್ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಏನಾಗಲ್ಲ, ಹಿಂಗಾಗುತ್ತೆ ಅಂತ ಏನಿಲ್ಲ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕೂಡ ಒಂದೊಳ್ಳೆ ಒಂದು ಅರ್ನಿಂಗನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ಒಂದೊಳ್ಳೆ ಪೇಯನ್ನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ತುಂಬ ಜನ ಆಲ್ಮೋಸ್ಟ್ ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಬ್ಯಾಟ್ರ್ ಆಗ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.